ಓಕೆ ನೋಡಿ, ಹಿಂಗೆ ಹೇಳಿದ ತಕ್ಷಣ ಕೆಲವರದೆಲ್ಲ ಟೋನ್ ಚೇಂಜ್ ಆಗ್ತಾ ಇದೆ. ಇದೀಗ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗಲೇಬೇಕು, ಪಾಕ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜೊತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಉಗ್ರರು ಮಾಡಿದ್ದು ಹೇಳಿತನದ ಪರಮಾವಧಿ ಅಂತ ಹೇಳಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಮತ್ತು ಭಾರತದ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ತಿಳಿಸಬೇಕು. ಪರಸ್ಪರ ನಾವು ಈ ಟೆರರಿಸಮ್ ಅನ್ನ ಅವರಾದಾಗ ನಾವು ಅದನ್ನ ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ, ಅದು ಅವರಿಗೆ ಬೇರೆ ಕೆಲಸನೂ ಇಲ್ಲ. ಬರೀ ಇಂಥ ಕೆಲಸಗಳನ್ನು ಮಾಡಿಕೊಂಡು ಮುಂದಡಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಒಪ್ಪುದಿಲ್ಲ. ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಒಳ್ಳೆ ಸೆನ್ಸಿಬಲ್ ಮಾತು. ಅವ್ರು ಕಳ್ಕೊಳಕ್ ಏನಿಲ್ಲ, ಬೆತ್ತಲಾಗಿದ್ದಾರೆ ಅವರು, ಇನ್ನೇನು ಕಳ್ಕೊಳಕ್ಕಿದೆ. ಪಾಕಿಸ್ತಾನ ಕಳ್ಕೊಳಕ್ ಏನಿಲ್ಲ. ಈಗ ನಾವು ಹೇಳ್ತೀವಲ್ವಾ, ಅವನು ಆಲ್ರೆಡಿ ಅವನನ್ನೇನು ಬೆತ್ತಲೆ ಮಾಡೋದು, ಅವನ್ನ ಪಾಕಿಸ್ತಾನವನ್ನ ಅವನೇ ಬೆತ್ತಲೆ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ ಅವರು ಹೇಳ್ತಿರೋದು ಸೇಸ್ ಯುದ್ಧ ಎಲ್ಲವೂ ಕರೆಕ್ಟು. ಯುದ್ಧ ಅಂತ ಹೇಳುವಾಗ ಅವನ ಹೆಂಗೂ ನಾಶ ಆಗ್ತಾನೆ, ಅವನು ಆಲ್ರೆಡಿ ನಾಶ ಆಗಿದ್ದಾನೆ, ನಾವು ನೋಡ್ಕೋಬೇಕು. ಆದರೆ ಅಂತ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ದೇಶ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕೋಪ ಇರುತ್ತೆ. ನಾನು ಮತ್ತೊಮ್ಮೆ ಅದೇ ಹೇಳ್ತಿರೋದು, ಒಂದು ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಎಸ್ಪಿಯನ್ನ ಕರೆದು ಕಪಾಳ ಪಡಿಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ, ನಮ್ಮವರನ್ನ ಆತರ ಗುಂಡಿಟ್ಟು ಹೆಂಡತಿ ಮಕ್ಕಳ ಮುಂದೆ ಜಾತಿ ಕೇಳಿ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಒಬ್ಬ ಭಾರತೀಯನಾದವರಿಗೆ ರಕ್ತ ಕುದಿಯೋದಿಲ್ವಾ? ನನಗಂತೂ ರಕ್ತ ಕುದಿಯುತ್ತೆ. ನಿಮ್ಮ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬನ್ನಿ. ಇನ್ನು ಕಡಿಮೆ ರಾಜ್ಯದ ಗಡಿಯಲ್ಲಿ ಪಾಕಿಸ್ತಾನಿ ಓಕೆ ನೋಡಿ, ಹಿಂಗೆ ಹೇಳಿದ ತಕ್ಷಣ ಕೆಲವರದೆಲ್ಲ ಟೋನ್ ಚೇಂಜ್ ಆಗ್ತಾ ಇದೆ. ಇದೀಗ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗಲೇಬೇಕು, ಪಾಕ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜೊತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಉಗ್ರರು ಮಾಡಿದ್ದು ಹೇಳಿತನದ ಪರಮಾವಧಿ ಅಂತ ಹೇಳಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಮತ್ತು ಭಾರತದ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ತಿಳಿಸಬೇಕು. ಪರಸ್ಪರ ನಾವು ಈ ಟೆರರಿಸಮ್ ಅನ್ನ ಅವರಾದಾಗ ನಾವು ಅದನ್ನ ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ, ಅದು ಅವರಿಗೆ ಬೇರೆ ಕೆಲಸನೂ ಇಲ್ಲ. ಬರೀ ಇಂಥ ಕೆಲಸಗಳನ್ನು ಮಾಡಿಕೊಂಡು ಮುಂದಡಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಒಪ್ಪುದಿಲ್ಲ. ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಒಳ್ಳೆ ಸೆನ್ಸಿಬಲ್ ಮಾತು. ಅವ್ರು ಕಳ್ಕೊಳಕ್ ಏನಿಲ್ಲ, ಬೆತ್ತಲಾಗಿದ್ದಾರೆ ಅವರು, ಇನ್ನೇನು ಕಳ್ಕೊಳಕ್ಕಿದೆ. ಪಾಕಿಸ್ತಾನ ಕಳ್ಕೊಳಕ್ ಏನಿಲ್ಲ. ಈಗ ನಾವು ಹೇಳ್ತೀವಲ್ವಾ, ಅವನು ಆಲ್ರೆಡಿ ಅವನನ್ನೇನು ಬೆತ್ತಲೆ ಮಾಡೋದು, ಅವನ್ನ ಪಾಕಿಸ್ತಾನವನ್ನ ಅವನೇ ಬೆತ್ತಲೆ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ ಅವರು ಹೇಳ್ತಿರೋದು ಸೇಸ್ ಯುದ್ಧ ಎಲ್ಲವೂ ಕರೆಕ್ಟು. ಯುದ್ಧ ಅಂತ ಹೇಳುವಾಗ ಅವನ ಹೆಂಗೂ ನಾಶ ಆಗ್ತಾನೆ, ಅವನು ಆಲ್ರೆಡಿ ನಾಶ ಆಗಿದ್ದಾನೆ, ನಾವು ನೋಡ್ಕೋಬೇಕು. ಆದರೆ ಅಂತ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ದೇಶ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕೋಪ ಇರುತ್ತೆ. ನಾನು ಮತ್ತೊಮ್ಮೆ ಅದೇ ಹೇಳ್ತಿರೋದು, ಒಂದು ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಎಸ್ಪಿಯನ್ನ ಕರೆದು ಕಪಾಳ ಪಡಿಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ, ನಮ್ಮವರನ್ನ ಆತರ ಗುಂಡಿಟ್ಟು ಹೆಂಡತಿ ಮಕ್ಕಳ ಮುಂದೆ ಜಾತಿ ಕೇಳಿ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಒಬ್ಬ ಭಾರತೀಯನಾದವರಿಗೆ ರಕ್ತ ಕುದಿಯೋದಿಲ್ವಾ? ನನಗಂತೂ ರಕ್ತ ಕುದಿಯುತ್ತೆ. ನಿಮ್ಮ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬನ್ನಿ. ಇನ್ನು ಕಡಿಮೆ ರಾಜ್ಯದ ಗಡಿಯಲ್ಲಿ ಪಾಕಿಸ್ತಾನಿ ಓಕೆ ನೋಡಿ, ಹಿಂಗೆ ಹೇಳಿದ ತಕ್ಷಣ ಕೆಲವರದೆಲ್ಲ ಟೋನ್ ಚೇಂಜ್ ಆಗ್ತಾ ಇದೆ. ಇದೀಗ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗಲೇಬೇಕು, ಪಾಕ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜೊತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಉಗ್ರರು ಮಾಡಿದ್ದು ಹೇಳಿತನದ ಪರಮಾವಧಿ ಅಂತ ಹೇಳಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಮತ್ತು ಭಾರತದ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ತಿಳಿಸಬೇಕು. ಪರಸ್ಪರ ನಾವು ಈ ಟೆರರಿಸಮ್ ಅನ್ನ ಅವರಾದಾಗ ನಾವು ಅದನ್ನ
ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ ಅಂತ, ಅವರಿಗೆ ಬೇರೆ ಕೆಲಸನೂ ಇಲ್ಲ. ಅವರು ಇಂಥ ಕೆಲಸಗಳನ್ನು ಮಾಡಿಕೊಂಡು ಮುನ್ನಡೆದಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಒಪ್ಪೋದಿಲ್ಲ. ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ. ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಒಳ್ಳೆ ಸೆನ್ಸಿಬಲ್ ಮಾತು. ಅವ್ರು ಕಳ್ಕೊಳಕ್ ಏನಿಲ್ಲ, ಬೆತ್ತಲಾಗಿದ್ದಾರೆ ಅವರು, ಇನ್ನೇನು ಕಳ್ಕೊಳಕ್ಕಿದೆ. ಪಾಕಿಸ್ತಾನ ಕಳ್ಕೊಳಕ್ ಏನಿಲ್ಲ. ಈಗ ನಾವ್ ಹೇಳ್ತೀವಲ್ವಾ, ಅವನು ಆಲ್ರೆಡಿ ಅವನನ್ನೇನು ಬೆತ್ತಲೆ ಮಾಡೋದು, ಅವನ್ನ ಪಾಕಿಸ್ತಾನವನ್ನ ಅವನೇ ಬೆತ್ತಲೆ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ. ಅದಕ್ಕೆ ಎಂ.ಬಿ. ಪಾಟೀಲ್ ಅವರು ಹೇಳ್ತಿರೋದು ಸೇಸ್ ಯುದ್ಧ ಎಲ್ಲವೂ ಕರೆಕ್ಟು. ಯುದ್ಧ ಅಂತ ಹೇಳುವಾಗ ಅವನ ಹೆಂಗೂ ನಾಶ ಆಗ್ತಾನೆ, ಅವನು ಆಲ್ರೆಡಿ ನಾಶ ಆಗಿದ್ದಾನೆ, ನಾವು ನೋಡ್ಕೋಬೇಕು. ಆದರೆ ಅಂತ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ದೇಶ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕೋಪ ಇರುತ್ತೆ. ನಾನು ಮತ್ತೊಮ್ಮೆ ಅದೇ ಹೇಳ್ತಿರೋದು, ಒಂದು ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಎಸ್ಪಿಯನ್ನ ಕರೆದು ಕಪಾಳ ಕೊಡಿಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ, ನಮ್ಮವರನ್ನ ಆತರ ಗುಂಡಿಟ್ಟು ಹೆಂಡತಿ ಮಕ್ಕಳ ಮುಂದೆ ಜಾತಿ ಕೇಳಿ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಒಬ್ಬ ಭಾರತೀಯನಾದವರಿಗೆ ರಕ್ತ ಕುದಿಯೋದಿಲ್ವಾ? ನನಗಂತೂ ರಕ್ತ ಕುದಿಯುತ್ತೆ. ನಿಮ್ಮ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬನ್ನಿ. ಇನ್ನು ಕಣಿವೆ ರಾಜ್ಯದ ಗಡಿಯಲ್ಲಿ ಪಾಕಿಸ್ತಾನಿ ಓಕೆ ನೋಡಿ, ಹಿಂಗೆ ಹೇಳಿದ ತಕ್ಷಣ ಕೆಲವರದೆಲ್ಲ ಟೋನ್ ಚೇಂಜ್ ಆಗ್ತಾ ಇದೆ. ಇದೀಗ ಪಾಕಿಸ್ತಾನ ವಿರುದ್ಧ ಯುದ್ಧ ಆಗಲೇಬೇಕು, ಪಾಕ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜೊತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಉಗ್ರರು ಮಾಡಿದ್ದು ಹೇಳಿತನದ ಪರಮಾವಧಿ ಅಂತ ಹೇಳಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಮತ್ತು ಭಾರತದ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳು ಏನಿದಾವೆ ಆ ಎಲ್ಲ ದೇಶಗಳು ತಿಳಿಸೋಬೇಕು. ಪರಸ್ಪರ ನಾವು ಈ ಟೆರರಿಸಂ ಅನ್ನ ಅವರದಾದಾಗ ನಾವು ಅದನ್ನ ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ ಅಂತ, ಅವರಿಗೆ ಬೇರೆ ಕೆಲಸನೂ ಇಲ್ಲ. ಅವರು ಇಂಥ ಕೆಲಸಗಳನ್ನು ಮಾಡಿಕೊಂಡು ಮುನ್ನಡೆದಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಒಪ್ಪೋದಿಲ್ಲ. ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ. ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಒಳ್ಳೆ ಸೆನ್ಸಿಬಲ್ ಮಾತು. ಅವ್ರು ಕಳ್ಕೊಳಕ್ ಏನಿಲ್ಲ, ಬೆತ್ತಲಾಗಿದ್ದಾರೆ ಅವರು, ಇನ್ನೇನು ಕಳ್ಕೊಳಕ್ಕಿದೆ. ಪಾಕಿಸ್ತಾನ ಕಳ್ಕೊಳಕ್ ಏನಿಲ್ಲ. ಈಗ ನಾವ್ ಹೇಳ್ತೀವಲ್ವಾ, ಅವನು ಆಲ್ರೆಡಿ ಅವನನ್ನೇನು ಬೆತ್ತಲೆ ಮಾಡೋದು, ಅವನ್ನ ಪಾಕಿಸ್ತಾನವನ್ನ ಅವನೇ ಬೆತ್ತಲೆ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ. ಅದಕ್ಕೆ ಎಂ.ಬಿ. ಪಾಟೀಲ್ ಅವರು ಹೇಳ್ತಿರೋದು ಸೇಸ್ ಯುದ್ಧ ಎಲ್ಲವೂ ಕರೆಕ್ಟು. ಯುದ್ಧ ಅಂತ ಹೇಳುವಾಗ ಅವನ ಹೆಂಗೂ ನಾಶ ಆಗ್ತಾನೆ, ಅವನು ಆಲ್ರೆಡಿ ನಾಶ ಆಗಿದ್ದಾನೆ, ನಾವು ನೋಡ್ಕೋಬೇಕು. ಆದರೆ ಅಂತ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ದೇಶ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕೋಪ ಇರುತ್ತೆ. ನಾನು ಮತ್ತೊಂದು